ನಮಸ್ಕಾರ. ಇವತ್ತು ಒಂದು ಇಂಪಾರ್ಟೆಂಟ್ ಅಕ್ಯುಪ್ರೆಷರ್ ಪಾಯಿಂಟ್ ಮತ್ತೊಂದು LU9 ಅಂದ್ರೆ ಲಂಗ್ಸ್ 9 ಅಂತ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಸೊ LU9 ಪಾಯಿಂಟ್ ನಿಮ್ ರಿಸ್ಟ್ ಬೇಸ್ ಅಲ್ಲೇ ಬರುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಎರಡು ಕಡೆನೂ ಮಾಡಬಹುದು. 15 to 20 ಟೈಮ್ಸ್ ಪ್ರೆಸ್ ಮಾಡಬೇಕು. ಯಾರೆಲ್ಲ ಪ್ರೆಸ್ ಮಾಡಬಹುದು ಅಂದ್ರೆ, ಯಾರಿಗೆಲ್ಲ ಕ್ರಾನಿಕ್ ಕಾಫ್, ಸ್ನೀಸಿಂಗ್ ಇರುತ್ತೆ, ಮತ್ತೆ ಅಸ್ತಮಾ ಎಲ್ಲ ಇರುತ್ತೆ, ವೀಸಿಂಗ್ ಇರುತ್ತೆ, ಬ್ರೀದಿಂಗ್ ರಿಲೇಟೆಡ್ ಇಶ್ಯೂಸ್ ಇರೋರೆಲ್ಲ ಮಾಡಬಹುದು. ಯಾರಿಗೆಲ್ಲ ಹಿಕ್ಕಪ್ಸ್ ಬರ್ತಾ ಇರುತ್ತೆ, ಆಗಾಗ ಹಿಕ್ಕಪ್ಸ್ ಬರ್ತಾ ಇರುತ್ತೆ, ಅಂದ್ರೆ ಬಿಕ್ಕಳಿಕೆ ಬರ್ತಾ ಇರುತ್ತಲ್ಲ, ಅಂತವರೆಲ್ಲ ಈ ಪಾಯಿಂಟ್ ನ ಪ್ರೆಸ್ ಮಾಡಬಹುದು. ತುಂಬಾ ಬೇಗ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಡಿಪ್ರೆಷನ್ ಇರೋರು ಕೂಡ, ಮೆಂಟಲ್ ರಿಲೇಟೆಡ್ ಸ್ವಲ್ಪ ಫಾಗಿನೆಸ್ ಎಲ್ಲ ಇರುತ್ತೆ, ಡಿಪ್ರೆಷನ್ ಇರ್ತಾರೆ, ಸುಮಾರು ಸ್ಟ್ರೆಸ್ ಎಲ್ಲ ಇರುತ್ತಲ್ಲ, ಅವರು ಕೂಡ ಈ ಪಾಯಿಂಟ್ ನ ಪ್ರೆಸ್ ಮಾಡಿ ರಿಲೀಫ್ ಮಾಡ್ಕೋಬಹುದು. ಅದೇ ತರ ರಿಸ್ಟ್ ಪೇನ್, ರಿಸ್ಟ್ ಏರಿಯಾ ಅಂದ್ರೆ ಲೋಕಲೈಸ್ ಪಾಯಿಂಟ್ ತರ ವರ್ಕ್ ಆಗುತ್ತೆ. ಈ ಏರಿಯಾದಲ್ಲಿ ಏನಾದ್ರು ಸ್ಟಿಫ್ನೆಸ್ ಇದ್ದು, ಡಿಸ್ಕಂಫರ್ಟ್ ಇದ್ದು, ಸ್ವಲ್ಪ ಸ್ವೆಲ್ಲಿಂಗ್ ಇದ್ದು, ಆಮೇಲೆ ಪೇನ್ ಬರ್ತಾ ಇದ್ರು ಕೂಡ ಈ LU9 ಪಾಯಿಂಟ್ ನ ಪ್ರೆಸ್ ಮಾಡಬಹುದು. ಇದರಿಂದ ನೀವು ರಿಲೀಫ್ ಆಗುತ್ತೆ. ಡೈಲಿ ಒಂದು 15 to 20 ಟೈಮ್ಸ್ ಪ್ರೆಸ್ ಮಾಡಿ. ಇಲ್ಲ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂದ್ರೆ ಡೈಲಿ ಮಾಡಿ, ಇಲ್ಲ ಅಂದ್ರೆ ಬರೀ 2 ದಿನಕ್ಕೆ ಒಂದ್ಸರಿ ಮಾಡಿದ್ರು ಸಾಕು. ಇದೇ ತರ ಮಾಡ್ತಾ ಹೋಗಿ ನಾನು ಹೇಳಿದ ಎಲ್ಲಾ ಪ್ರಾಬ್ಲಮ್ ನೀವು ರಿಸಾಲ್ವ್ ಮಾಡ್ಕೋಬಹುದು, ಮನೆಯಲ್ಲೇ ನೀವಾಗೆ ಮಾಡ್ಕೋಬಹುದು. ಸೊ ಇದೇ ತರದ್ದು ಟಿಪ್ಸ್ ಗಳು ಬೇಕು ಅಂತಂದ್ರೆ ಬಸವ ಅಕ್ವಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ, ಮತ್ತೆ ಫೇಸ್ಬುಕ್ ಮತ್ತೆ ಇದರಲ್ಲಿ ಬರ್ತಕ್ಕಂತ ಎಲ್ಲಾ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.